Manipal Academy of Higher Education presents Chanaksha Challenge Season 3, powered by Computer Galaxy Udupi, supported by Silas PU College Udupi, Naturia. Manipal Academy of Higher Education ಮಾಹೆ ಅರ್ಪಿಸುವ ಚಾಣಕ್ಯ ಚಾಲೆಂಜ್ ಸೀಸನ್ 3 ಪವರ್ಡ್ ಬೈ ಕಂಪ್ಯೂಟರ್ ಗ್ಯಾಲಕ್ಸಿ ಉಡುಪಿ, ಸಪೋರ್ಟೆಡ್ ಬೈ ಸಿಲಾಸ್ ಯೂನಿವರ್ಸಿಟಿ ಕಾಲೇಜ್ ಉಡುಪಿ ಮತ್ತು ನ್ಯಾಚುರಿಯಾ. ಈ ಎಪಿಸೋಡ್ಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಫೈನಲ್ ಹಂತಕ್ಕೆ ಹೋಗುವ ಮೊದಲು ಒಂದು ಸುತ್ತು, ಇದರಲ್ಲಿ ಯಾರು ಹೆಚ್ಚಿನ ಅಂಕಗಳನ್ನು ಪಡೀತಾರೆ ಮುಂದಿನ ಹಂತಕ್ಕೆ ನೀವು ಹೋಗ್ತೀರಿ. ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಸಿಂಪಲ್, ನಿಮ್ಗೆ ಗೊತ್ತಿದೆ. ಅದರಲ್ಲಿ ಏನು ಕೂಡ ಡಿಫರೆನ್ಸಸ್ ಇಲ್ಲ. ಖಾಲಿ ಡಿಫರೆನ್ಸ್ ಇದ್ದರೆ ಪ್ರಶ್ನೆಗಳು ಮಾತ್ರ. ನಾನು ಸೇಮ್, ನೀವು ಸೇಮ್. ಒಂದು ಬಾಲಕಿಯರ ತಂಡ ಇದೆ, ಒಂದು ಬಾಲಕರ ತಂಡ ಇದೆ. ಬಾಲಕಿಯರಿದ್ದರೆ ಮೌಂಟ್ ರೋಸರಿ ಇಂಗ್ಲೀಷ್ ಮೀಡಿಯಂ ಸಂತಕಟ್ಟೆ ಇಲ್ಲಿಂದ ಮತ್ತು ನಿಟ್ಟೆಯಿಂದ ಡಾಕ್ಟರ್ ಎನ್ ಶಂಕರ ಅಡಂತ್ಯಾಯ ಮೆಮೋರಿಯಲ್ ಇಂಗ್ಲೀಷ್ ಮೀಡಿಯಂ ಹೈಸ್ಕೂಲ್. ಈ ಹೆಸರು ಬರೀಲಿಕ್ಕೆ ಜಾಗ ಸಾಕಾಗ್ತದಲ್ಲ. ನೀವು ಶಾರ್ಟ್ ಫಾರ್ಮ್ನಲ್ಲಿ ಬರೀತೀರಾ, ಫುಲ್ ಬರೀತೀರಿ? NSAM ಬರೀತೀರಿ. ಓಕೆ, ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ನಿಟ್ಟೆ. ನನ್ನ ಹೆಸರು ಲಿಖಿತ್, ನಾನು ಇನ್ನು 10th ಓದ್ತಿದ್ದೇನೆ. ಇನ್ನು 10th. ಓಕೆ, ನಿಮ್ಮ ದೋಸ್ತಿದ್ದಾರೆ? ನನ್ನ ಹೆಸರು ರಮಿತ್ ಹೆಗ್ಡೆ, ನಾನು ಡಾಕ್ಟರ್ NSAM ಶಾಲೆಯಲ್ಲಿ 10ನೇ ತರಗತಿ ಈಗ ಓದುತ್ತಿದ್ದೆ. 9th ಪಾಸ್ 10th? ಹಾಂ, ಹೌದು. ಸೊ ಇಬ್ಬರು 9th. ಓಕೆ, ಮೌಂಟ್ ರೋಸರಿ. My name is Ashil Pearl D'Souza. I am studying in standard 9th now. My name is Bhanvi. I have finished class 10th. Class 10th you finished? Okay, good. ಈಗ ನಮ್ಮ ಕೆಲಸಕ್ಕೆ ಬರುವ ಚಾಣಕ್ಯ ಚಾಲೆಂಜ್ ಸೀಸನ್ 3 ಫೈನಲ್ ಸುತ್ತಿನ ಮೊದಲು ಇರುವಂಥ ಕ್ವಾಲಿಫೈಯಿಂಗ್ ರೌಂಡ್. ಆರ್ ಯು ರೆಡಿ? ಎಸ್, ಜನರಲ್ ನಾಲೆಜ್ ರೌಂಡ್. ಸಾಮಾನ್ಯವಾಗಿ ಸಾಮಾನ್ಯ ಜ್ಞಾನ 50 ಅಂಕಗಳು ನೇರ ಪ್ರಶ್ನೆಗಳಿಗೆ. ತಪ್ಪಿದರೆ ಪಾಸ್ ಆದರೆ ಸರಿಯಾಗಿ ಉತ್ತರ ಹೇಳಿದರೆ 20 ಅಂಕಗಳು. ಶಲ್ ವಿ ಸ್ಟಾರ್ಟ್? ಲೇಡೀಸ್ ಫಸ್ಟ್. ವಿಲ್ ಸ್ಟಾರ್ಟ್ ಫ್ರಮ್ ಮೌಂಟ್ ರೋಸರಿ ಆರ್ ನಿಟ್ಟೆ? ನೀವು ಮಾತಾಡೋದಿಲ್ಲ ಮಾರೆ, ಮಾತಾಡಿ ಮಾರೆ. ಮೌಂಟ್ ರೋಸರಿ ಅವರ ಆಯ್ತು, ನೀವು ಬಿಟ್ಟು ಕೊಟ್ಟ ಮೇಲೆ ಮುಗೀತಲ್ಲಿ. ಮೊದಲ ಪ್ರಶ್ನೆ 50 ಅಂಕಗಳಿಗೆ. ಮೌಂಟ್ ರೋಸರಿ, ನಿಮಗೆ ಪಂಜಾಬ್ ರಾಜ್ಯಕ್ಕೆ ಆ ಹೆಸರು ಬರಲು ಕಾರಣವೇನು? ಆ ಹೆಸರು ಅಂದರೆ ಪಂಜಾಬಿಗೆ ಪಂಜಾಬ್ ಅಂತ ಯಾಕೆ ಕರೆಯುವುದು? ಪಂಚನದಿಗಳು. ಪಂಚನದಿಗಳು ಇರುವ ಜಾಗ ಅದು. ಪಂಚನದಿಗಳು ಇರುವುದಲ್ಲ, ಪಂಚನದಿಗಳು ಹರಿಯುವಲ್ಲ. ಸೊ ಪಂಚನದಿಗಳು ಹರಿಯುತ್ತವೆ ಪಂಜಾಬ್ನಲ್ಲಿ. ಪಂಜ್ ಅಂತ ಹೇಳಿದರೆ ಪಂಜಾಬಿ ಭಾಷೆಯಲ್ಲಿ 5, ಪಾಂಚ್ ಅಂತ ಹಿಂದಿಯಲ್ಲಿ ಹೇಳ್ತೇವೆ. ಪಾಂಚ್ ಅಂತ GSBಯಲ್ಲಿ ಕೂಡ ಹೇಳ್ತೇವೆ. ನಂಗ ಪಾಂಚ್ ಮಾಡ್ತತ್ವೆ. ಹಾಂ, ಸೊ 5 ನದಿಗಳು ಯಾವುದು? ಸರಿ ನೆನಪಿಲ್ಲ. ಹಾಂ, ಟ್ರಿಬ್ಯೂಟರೀಸ್ ಆಫ್ ಇಂಡಸ್. ವಾಟ್ ಆರ್ ದೇ? ರಾವಿ, ಬಿಯಸ್, ಸಟ್ಲೆಜ್, ಚೇನಾಬ್. ಆಯ್ತಲ್ಲ, 5 ನದಿಗಳಾಗಲಿಲ್ಲ. ಆಯಿತು. ಝೇಲಂ, ರಾವಿ, ಸಟ್ಲೇಜ್, ಬಿಯಾಸ್ ಆ್ಯಂಡ್ ಚೇನಾಬ್. ಓಕೆ, 5 ನದಿಗಳು ಹರಿಯುತ್ತವೆ, ಹಾಗಾಗಿ ಪಂಜಾಬ್ ಅಂತ ಕರೀತೇವೆ. ರೈಟ್ ಆನ್ಸರ್, 50 ಪಾಯಿಂಟ್ಸ್. ನಿಟ್ಟೆ ರೆಡಿ. ತೀನ್ ಮೂರ್ತಿ ಭವನ್ ಎಲ್ಲಿದೆ? ತೀನ್ ಮೂರ್ತಿ ಭವನ್ ಭಾರತ ಮತ್ತು ಇಸ್ರೇಲ್ ದೇಶಗಳ ನಡುವೆ ಒಂದು ಟೈ ಅಪ್. ಅವರ ನೆನಪಿಗೋಸ್ಕರ ಒಂದು ಭಾರತದಲ್ಲಿ ಈ ಭವನವನ್ನು ಕಟ್ಟಲಾಗಿದೆ. ಎಲ್ಲಿದೆ? ನ್ಯೂ ಡೆಲ್ಲಿ. ರೈಟ್ ಆನ್ಸರ್, 50 ಪಾಯಿಂಟ್ಸ್. ಬೆಂಜಮಿನ್ ನೆತನ್ಯಾಹು ಮತ್ತು ನರೇಂದ್ರ ಮೋದಿ ಇವರ ಒಂದು ಒಡನಾಟದಿಂದ ಇದಕ್ಕೊಂದು ಹೊಸ ರೂಪುರೇಷೆ ಕೊಟ್ಟು ತೀನ್ ಮೂರ್ತಿ ಭವನ್ ನವದೆಹಲಿಯಲ್ಲಿ ಇಲ್ಲಿದೆ. 50 ಅಂಕಗಳು. ಇದು ಅಂದಾಜಿಗೆ ಹೇಳಿದ್ದ ಇತ್ತು, ತಲೆಯಲ್ಲಿತ್ತು. ಓಕೆ, ನೋ ವರೀಸ್. ಇಬ್ಬರೂ ಕೂಡ 50 ಅಂಕಗಳನ್ನು ಪಡೆದಿದ್ದೀರಿ. ಸೊ ನೇರ ಪ್ರಶ್ನೆ ನಿಮಗೇನೆ. ರಾಮಾಯಣದಲ್ಲಿ ಕರ್ನಾಟಕ ರಾಜ್ಯಕ್ಕೆ ಇದ್ದ ಹೆಸರು ಯಾವುದು? ರಾಮಾಯಣದ ಕಾಲದಲ್ಲಿ ಕರ್ನಾಟಕಕ್ಕೆ ಯಾವ ಹೆಸರಿನಿಂದ ಕರೆಯಲ್ಪಟ್ಟಿತ್ತು? ಕಿಷ್ಕಿಂದೆ ಅಲ್ಲ, ತಪ್ಪು. ಕಾದಿಂದಲೇ ಪ್ರಾರಂಭವಾಗುತ್ತೆ. ವನವಾಸ ಇದ್ದಂಥ ಕಾಲದಲ್ಲಿ ಸೀತೆಯನ್ನು ಹುಡುಕುತ್ತಾ ರಾಮ ಅಯೋಧ್ಯೆಯಿಂದ ಅಂದರೆ ಉತ್ತರ ಪ್ರದೇಶದಿಂದ
ಕನ್ಯಾಕುಮಾರಿಗೆ ಬರುವ ಹೊತ್ತಿನಲ್ಲಿ ಕರ್ನಾಟಕಕ್ಕೆ ಕೂಡ ಬಂದಿದ್ದ, ಕರ್ನಾಟಕ ಎಂಬ ಶಬ್ದ ಇಲ್ಲ ಅಲ್ಲಿ, ಕಿಷ್ಕಿಂಧೆ ಎಂಬುದು ಕೂಡ ಇಲ್ಲ. ಯಾವುದು? ಪಾಸ್. ಯಾರಿಗೆ ಪಾಸ್ ಮಾಡೋದು ನಾನು? ಸೊ ವಾಲ್ಮೀಕಿಯ ರಾಮಾಯಣದಲ್ಲಿ ಕುಂತಲ ಪ್ರದೇಶ ಅಂತೇಳಿ ಹೆಸರಿದೆ. ಕುಂತಲ ದೇಶ, ಕುಂತಲ ಪ್ರದೇಶ. ಕೆ, ಕಿಷ್ಕಿಂಧೆ ಕೂಡ ಕೆ, ಕರ್ನಾಟಕ ಕೂಡ ಕೆ, ಕರುನಾಡು ಕೂಡ ಕೆ. ನೋ ವರೀಸ್, ಯಾರಿಗೂ ಕೂಡ ಅಂಕಗಳು ಇಲ್ಲ. ನೇರ ಪ್ರಶ್ನೆ ಜನರಲ್ ನಾಲೆಜ್ನಲ್ಲಿ ನಿಮಗೆ, ಮೌಂಟ್ ರೋಸರಿಗೆ. ಚೆನ್ನಕೇಶವ ದೇವಸ್ಥಾನ ನಿರ್ಮಿಸಿದವರು ಯಾರು? ಚೆನ್ನಕೇಶವ ಟೆಂಪಲ್. ಹೊಯ್ಸಳರು. ಯಾರು ಅಂತ? ಹೊಯ್ಸಳು ಅಂದ್ರೆ ಜನರಲ್ ಆಯ್ತು. ವಿಷ್ಣುವರ್ಧನ. ವಿಷ್ಣುವರ್ಧನ, ರಾಜ ವಿಷ್ಣುವರ್ಧನ, ರಾಜ ವಿಷ್ಣು. ಹೊಯ್ಸಳ ಕಿಂಗ್. ಅವರು ಚೋಳರ ವಿರುದ್ಧ ಒಂದು ಯುದ್ಧವನ್ನು ಗೆಲ್ತಾರೆ. ಆ ಗೆಲುವಿನ ಸಂದರ್ಭಕ್ಕೋಸ್ಕರ ಚೆನ್ನಕೇಶವ ಟೆಂಪಲ್ ಅನ್ನು ಕರೀತಾರೆ. ಪ್ರಪಂಚದ ಬೇರೆ ಬೇರೆ ದೇಶಗಳಿಂದ, ನಮ್ಮ ದೇಶದ ಬೇರೆ ಬೇರೆ ರಾಜ್ಯಗಳಿಂದ ಜನರು ಇದನ್ನು ನೋಡಲಿಕೊಂಡು ಬರ್ತಾರೆ. ಅದು ಕಟ್ಟಿ ಎಷ್ಟು ಶತಮಾನಗಳು ಉರುಳಿವೆ. ಆ ದೇವಸ್ಥಾನ ಹಾಗೇನೇ ಇದೆ. ಸೊ ಔಟ್ಸೈಡ್ ಆಫ್ ದ ಟೆಂಪಲ್ ಅನೇಕ ಶಿಲಾಬಾಲಿಕೆಗಳಿವೆ, ಎಲ್ಲ ಕಲ್ಲಿನಿಂದ ಮಾಡಿದ್ದು. ಹಾಗಾಗಿ ಅದು ಹಾಗೆ ಇದೆ. ಮತ್ತು ಈ ಜಾಗ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಇದರ ಕೈಯಲ್ಲಿದೆ. ಸೊ ಇಲ್ಲಿಗೆ ಜನರಲ್ ನಾಲೆಜ್ ಸುತ್ತು ಅಂದರೆ ಸಾಮಾನ್ಯ ಜ್ಞಾನ ಮುಗಿಯಿತು. ನಿಟ್ಟೆ ಎಷ್ಟು ಅಂಕವನ್ನು ಪಡೆದಿದ್ದೀರಿ? 50. ಸರಿ. ಎಸ್ ಮೌಂಟ್ ರೋಸರಿ 100. ಸೊ ನೀವು ಸೆಂಚುರಿ ಹೊಡೆದ್ರಿ ಮೊದಲ ರೌಂಡ್ನಲ್ಲೇ. ನೋಡುವ, ನೆಕ್ಸ್ಟ್ ರೌಂಡ್ ಇದೆ. ಫಟಾಫಟ್. ಫಾಸ್ಟಾಗಿ ಉತ್ತರಿಸ್ಕೊಡ್ಬೇಕು. ನಾನು ಪ್ರಶ್ನೆಯನ್ನು ಕೇಳ್ತೇನೆ. ಒಂದು ಪ್ರಶ್ನೆಗೆ 20 ಅಂಕಗಳು. ಅದೇ ಪ್ರಶ್ನೆಯನ್ನು ರಿಪೀಟ್ ಮಾಡ್ತಾ ಇರ್ತೇನೆ ನಾನು. ನೀವು ಪಾಸ್ ಹೇಳಬೇಕಿಲ್ಲ, ಅದರ ಉತ್ತರ ಹೇಳಬೇಕು. ತಪ್ಪು ಉತ್ತರ ಆದರೆ -10. -10 ಇದೆ ಅಂತ ಹೇಳಿ ತಪ್ಪು ಉತ್ತರ ಕೊಡಬೇಕು ಅಂತ ಏನಿಲ್ಲ. ರಿಸ್ಕನ್ನು ಪಡೆಯಬಹುದು. ಅದು ಉತ್ತರ ಸರಿಯಾಗಿ 20 ಆಗ್ಬೋದು. ಸಿಕ್ಕಿದರೆ 20, ಹೋದರೆ 10. ಸೊ ನಿಟ್ಟೆ, ಈಗಲೂ ಮೌಂಟ್ ರೋಸರಿಯಾ ನೀವು? ಎಸ್, ಹೂ ಇಸ್ ಆನ್ಸರಿಂಗ್? ಲಿಖಿತ್. ಲಿಖಿತವಾಗಿ ಉತ್ತರ ನೋಡಲಿಕ್ಕಿಲ್ಲ, ಮೌಖಿಕವಾಗಿ. ಲಿಖಿತ ಅಂದರೆ ರಿಟರ್ನ್. ಯಾ, ಮೌಖಿಕ ಅಂದರೆ ಓರಲ್. ರೆಡಿ? 5 ಪ್ರಶ್ನೆಗಳಿವೆ. 20 ಅಂಕಗಳದ್ದು. 100 ಅಂಕಗಳನ್ನು ಪಡೆಯುವಂಥ ಸಾಧ್ಯತೆ ನಿಮ್ಮಲ್ಲಿದೆ. ಹುಳಿ ಮಾವಿನ ಮರ, ಇದು ಯಾರ ಆತ್ಮಕತೆ? ಹುಳಿ ಮಾವಿನ ಮರ. ಪಾಸ್. ಬಿಹಾರ್ನ ಕಣ್ಣೀರಿನ ನದಿ ಯಾವುದು? ದ ಸಾರೋ ರಿವರ್ ಆಫ್ ಬಿಹಾರ್. ನಾರ್ತ್ ಮತ್ತು ನಾರ್ತ್ ಈಸ್ಟಿನಲ್ಲಿ ಹಲವಾರು ನದಿಗಳಿಗೆ ನಾವು ಕಣ್ಣೀರಿನ ನದಿ ಅಂತ ಹೇಳ್ತೇವೆ. ಸಾರೋ ರಿವರ್ ಆಫ್ ಬಿಹಾರ್, ಅಸ್ಸಾಂ, ಬಾಂಗ್ಲಾದೇಶ್. ದಾಮೋದರ್. ತಪ್ಪುತ್ರ. -10. IPL 2025 ಇದರಲ್ಲಿ ಅತ್ಯಂತ ಸೀನಿಯರ್ ಪ್ಲೇಯರ್, ಅತ್ಯಂತ ಹಿರಿಯ ಆಟಗಾರರು ಯಾರು? ಸೀನಿಯರ್ ಮೋಸ್ಟ್ ಪ್ಲೇಯರ್ ಇನ್ ದ IPL. ಸೀನಿಯರ್ ಮೋಸ್ಟ್ ಪ್ಲೇಯರ್. ಪಾಸ್. ಪ್ರಪಂಚದ ಅತಿ ದೊಡ್ಡ ದೇಶ? ರಷ್ಯಾ. ರೈಟ್. ಇಂಗ್ಲೆಂಡ್ ದೇಶದ ರಾಜ್ಯದಲ್ಲಿ ಎಷ್ಟು ನಕ್ಷತ್ರಗಳಿವೆ? ಅದಕ್ಕೆ ಯೂನಿಯನ್ ಜಾಕ್ ಅಂತ ಹೇಳ್ತೇವೆ. ಹೌ ಮೆನಿ ಸ್ಟಾರ್ಸ್ ವಿ ಫೈಂಡ್ ಇನ್ ಯೂನಿಯನ್ ಜಾಕ್? ಟೈಮ್ ಮುಗಿದಿದೆ. ಆನ್ಸರ್ ಹೇಳಲಿಕ್ಕುಂಟಾ? ಇಲ್ಲ. ಇಲ್ಲೇ ಆದರೂ ಮೈನಸ್ ಮಾಡುವಂತ ನಾನು ಆಸೆಯಲ್ಲಿದ್ದೆ. ಎಸ್, ಲೆಟ್ ಅಸ್ ಸಿ. ಹುಳಿ ಮಾವಿನ ಮರ ಆತ್ಮಕಥೆ ಅಂದರೆ ಏನು? ಆಟೋಬಯೋಗ್ರಫಿ ಅಂದರೆ ಏನು? ನನ್ನ ಬಗ್ಗೆ ನಾನೇ ಬರೆಯುವುದು ಆಟೋಬಯೋಗ್ರಫಿ. ನನ್ನ ಬಗ್ಗೆ ನೀನು ಬರೆದರೆ ಬಯೋಗ್ರಫಿ. ಸೊ ಅವರ ಬಗ್ಗೆ ಅವರೇ ಬರೆಯುವುದು. ಹುಳಿ ಮಾವಿನ ಮರ ಈ ಪುಸ್ತಕ ಎಲ್ಲ ಕಡೆ ಲಭ್ಯವಿದೆ, ಬಹಳ ಒಳ್ಳೆಯದಿದೆ. ಇದು ಬರೆದದ್ದು ಪಿ ಲಂಕೇಶ್ ಇವರು. ಸೊ ಪಿ ಲಂಕೇಶ್ನ ಆತ್ಮಕಥೆ ಹುಳಿ ಮಾವಿನ ಮರ. ನೀವು ಪಾಸ್ ಹೇಳಿದ್ರಿ, ಯಾವುದೇ ಲಾಸ್ ಪ್ರಾಫಿಟ್ ಇಲ್ಲ. ಬಿಹಾರ್ನ ಕಣ್ಣೀರಿನ ನದಿ ದಾಮೋದರ್ ಅಂತ ಹೇಳಿದ್ರಿ. ಬಿಹಾರ್ನ ಕಣ್ಣೀರಿನ ನದಿ ಕೋಸಿ ಪ್ರಾಜೆಕ್ಟ್ ಅಂತ ಇದೆ, ರಿವರ್ ಪ್ರಾಜೆಕ್ಟ್ ಅಂತ ಇದೆ. ಸೊ ಫ್ಲಡ್ಡನ್ನು ನಿಲ್ಲಿಸಲಿಕ್ಕೆ ಈ ಪ್ರಾಜೆಕ್ಟನ್ನು ಮಾಡಿದ್ದು. ಆಮೇಲೆ ಅದು
ಹೈಡ್ರೋ ಎಲೆಕ್ಟ್ರಿಸಿಟಿ ಮಾಡಲಿಕ್ಕೆ, ಇನ್ಲ್ಯಾಂಡ್ ವಾಟರ್ ಟ್ರಾನ್ಸ್ಪೋರ್ಟ್ ಮಾಡಲಿಕ್ಕೆಲ್ಲ ಆಯಿತು. ಮಲ್ಟಿಪರ್ಪಸ್ ಆಫ್ ರಿವರ್ ವ್ಯಾಲಿ ಪ್ರಾಜೆಕ್ಟ್ನಲ್ಲಿ ಬರುತ್ತೆ. ಸೊ ಕೋಸಿ ನದಿ -10. IPLನಲ್ಲಿ 2025 ಇದರಲ್ಲಿ ಅತ್ಯಂತ ಸೀನಿಯರ್ ಪ್ಲೇಯರ್ ಇಸ್ ಮಹೇಂದ್ರ ಸಿಂಗ್ ಧೋನಿ, 43 ಇಯರ್ಸ್, 43 ವರ್ಷ ಆಯಿತಾ ಪುಣ್ಯಾತ್ಮನಿಗೆ, ಇನ್ನೂ ಆಡ್ತಾ ಇದ್ದಾರೆ CSKಯಲ್ಲಿ. ಸೊ ಸೀನಿಯರ್ ಪ್ಲೇಯರ್, ಏನು ಐಡಿಯಾ ಬರಲಿಲ್ಲ, ಬೀಯಿಂಗ್ ದ ಬಾಯ್ಸ್ ಗೊತ್ತಿಲ್ಲ. ಓಕೆ, ನೋ ಲಾಸ್ ನೋ ಪ್ರಾಫಿಟ್, ಯಾರು ಏನು ಮಾಡಲಿಲ್ಲ, ನೀವು ಪಾಸ್ ಹೇಳಿದಿರಿ. ಪ್ರಪಂಚದ ಅತಿ ದೊಡ್ಡ ದೇಶ, ಸರಿಯಾದ ಉತ್ತರ ರಷ್ಯಾ. ರಷ್ಯಾ ಎಷ್ಟು ಉದ್ದ ಇದೆ ಅಂತ ಹೇಳಿದ್ರೆ, ಒಂದೇ ದೇಶದಲ್ಲಿ 11 ಟೈಮ್ ಝೋನ್ಗಳಿವೆ. ಈಗ ಟೈಮ್ ಝೋನ್ ಅಂದರೆ ಏನು? ಈಗ ಇಲ್ಲಿ ಟೈಮ್ ಎಷ್ಟು? 2:35 ಇದು ರೆಕಾರ್ಡಿಂಗ್ ಮಾಡುವಾಗ 2:30. ಡೆಲ್ಲಿಯಲ್ಲಿ ಕೂಡ 2:30, ಜಮ್ಮು ಕಾಶ್ಮೀರಲ್ಲಿ ಕೂಡ 2:30, ಅಸ್ಸಾಂ, ಮೇಘಾಲಯ, ಒರಿಸ್ಸಾ, ಮಣಿಪುರ, ಅರುಣಾಚಲ ಪ್ರದೇಶ ಇಲ್ಲಿ ಕೂಡ 2:30. ಆದರೆ ಒಂದೇ ದೇಶದಲ್ಲಿ ಮಾಸ್ಕೋದಲ್ಲಿ ಒಂದು ಟೈಮ್, ಇನ್ನೊಂದು ಪ್ರದೇಶದಲ್ಲಿ ಇನ್ನೊಂದು ಟೈಮ್, ಒಂದೇ ದೇಶದಲ್ಲಿ ಬೇರೆ ಬೇರೆ ಟೈಮ್ ಇದೆ. ಯಾಕಂದರೆ ಅಷ್ಟು ದೊಡ್ಡದಿದೆ. ಎಷ್ಟು ದೊಡ್ಡದಿದೆ ಅಂದರೆ 17.1 ಮಿಲಿಯನ್ ಸ್ಕ್ವೇರ್ ಕಿಲೋಮೀಟರ್ಸ್ ಒಂದು ದೇಶ. ಓಕೆ, ಸೊ ರಷ್ಯಾ ಒಂದು ಬಲಿಷ್ಠ ದೇಶ. ಮೊದಲು USSR ಅಂತ ಇತ್ತು, ಆಮೇಲೆ ಅದು ಈ ಕಮ್ಯುನಿಸ್ಟ್ ಇದರಿಂದ ಹೊರಗೆ ಬಂದು ಪ್ರಜಾಪ್ರಭುತ್ವಕ್ಕೆ ಒಳಗಾಗಿ ಹಲವಾರು ದೇಶಗಳು ಸಪ್ರೇಟ್ ಆದವು. ಅದರಲ್ಲಿ ಕಜಕಿಸ್ತಾನ್, ಉಜ್ಬೇಕಿಸ್ತಾನ್, ಕಿರ್ಗಿಸ್ತಾನ್, ನಮ್ಮ ಉಕ್ರೇನ್ ಇದೆಲ್ಲ ಸಪ್ರೇಟ್ ಆದವು. ಒಂದು ಕಾಲದಲ್ಲಿ ಒಂದಾಗಿತ್ತು. ಇರಲಿ, ಅದಕ್ಕೆ ಸರಿಯಾಗಿ ಉತ್ತರ ಹೇಳಿದ್ರಿ. ಸೊ ಇಂಗ್ಲೆಂಡ್ ದೇಶದ ರಾಷ್ಟ್ರಧ್ವಜದಲ್ಲಿರುವಂತಹ ಸ್ಟಾರ್ಸ್ಗಳು, ನಕ್ಷತ್ರಗಳ ಸಂಖ್ಯೆ 1. ಇಂಗ್ಲೆಂಡ್ ಎಂಬುದು ಪ್ರಪಂಚದ ಬೇರೆ ಬೇರೆ ಕಡೆಗಳಿಗೆ ಹೋಗಿದೆ. ಅದು ಆಸ್ಟ್ರೇಲಿಯಾಕ್ಕೆ ಹೋಗಿದೆ, ನ್ಯೂಜಿಲೆಂಡ್ಗೆ ಹೋಗಿದೆ, ನಮ್ಮ ಅಮೇರಿಕಕ್ಕೆ ಹೋಗಿದೆ, ಎಲ್ಲ ಕಡೆಯಲ್ಲಿ ಸ್ಟಾರ್ಸ್ ಇದೆ. ಆದರೆ ಇಂಗ್ಲೆಂಡ್ನಲ್ಲಿರೋದು ಒಂದೇ ಸ್ಟಾರ್, ಯೂನಿಯನ್ ಜಾಕ್ ಅಂತ ಹೇಳಿದ್ರೆ ಒಂದೇ ಸ್ಟಾರ್ಸ್ ಇದೆ. ಸೊ ನೀವು ಯಾವುದೇ ಒಂದು ಮೈನಸ್ ಹೇಳಿದರೆ ನೀವು ದಾಮೋದರ್, ಹಾಗಾಗಿ ನಿಮಗೆ ಅಂಕಗಳು ಸಿಗ್ತವೆ ಖಾಲಿ 10 ಅಲ್ಲ, 10 ಅಂಕಗಳು ಸಿಗ್ತವೆ ನಿಮಗೆ. ಸರಿ, ಓಕೆ. 5 ಪ್ರಶ್ನೆಗಳಲ್ಲಿ 100 ಪ್ರಶ್ನೆಗಳಲ್ಲಿ 90 ಅಂಕಗಳನ್ನು ಕಳೆದುಕೊಂಡಿದ್ದೀರಿ ನೀವು. 10 ಅಂಕ ಸಿಗುತ್ತೆ, ಒಂದು ಮೈನಸ್ ಇದ್ದುದರಿಂದ. ಸೊ ನೋ ವರೀಸ್. ಮೌಂಟ್ ರೋಸರಿ ಯಾರು ಉತ್ತರ ಕೊಡ್ತಾರೆ? ಬಾನ್ವಿ. ಎಸ್, ಬಾನ್ವಿ. ಅದಾತ ಆಯುಷ್ಯ ಇದು ಯಾರ ಆತ್ಮಕತೆ? ಪಾಸ್. ಅಸ್ಸಾಂನ ಕಣ್ಣೀರ್ ನದಿ, ಅಸ್ಸಾಂ ರಾಜ್ಯದ ಕಣ್ಣೀರ್ ನದಿ. ಪಾಸ್. IPL 2025 ಇದರಲ್ಲಿ ಅತ್ಯಂತ ಕಿರಿಯ ಆಟಗಾರ ವೈಭವ್ ಸೂರ್ಯವಂಶಿ. ರೈಟ್. ಪ್ರಪಂಚದ ಅತ್ಯಂತ ಚಿಕ್ಕ ದೇಶ ವ್ಯಾಟಿಕನ್ ಸಿಟಿ. ರೈಟ್. ಅಮೆರಿಕ ಧ್ವಜದಲ್ಲಿರುವ ಒಟ್ಟು ನಕ್ಷತ್ರಗಳು 51. ಏನನ್ನು ಸೂಚಿಸ್ತವೆ? ಅದು 51 ಸ್ಟೇಟ್ಸ್ಗಳನ್ನು ಸೂಚಿಸ್ತವೆ. ಮೊದಲು 50 ಇತ್ತು, ಆಮೇಲೆ 1 ಸ್ಟೇಟ್ಸ್ ಜಾಸ್ತಿ ಮಾಡಿದ್ದಾರೆ. 51 ನಕ್ಷತ್ರಗಳಿವೆ. ಸೊ ನೀವು ಎಲ್ಲಿಯಾದರೂ ಸರ್ಚ್ ಮಾಡುವಾಗ 50 ಸ್ಟಾರ್ಸ್ ಅಂತ ಸಿಗ್ಬೋದು. ಎಕ್ಸಾಕ್ಟ್ ಆನ್ಸರ್ ಈಸ್ 51. ರೈಟ್. ನೀವು ಯಾವುದೇ ಮೈನಸನ್ನು ಪಡೆಯಲಿಲ್ಲ. ಅದಾತ ಆಯುಷ್ಯ ಇದು ಆತ್ಮಕತೆ ಗಿರೀಶ್ ಕಾರ್ನಾಡ್ ಇವರದ್ದು. ಇವರು ತೀರಿ ಹೋದ ಮೇಲೆ 2 ವರ್ಷದ ನಂತರ ಇವರ ಆತ್ಮಕೃತಿ ಪ್ರಕಟವಾಯಿತು. ಇತ್ತೀಚೆಗೆ ಓದ್ತಾ ಇದ್ದೆ ನಾನು. ಸೊ ಹಾಗಾಗಿ ನನಗೆ ಪ್ರಶ್ನೆಯನ್ನು ಸೇರಿಸುವಂತಾಯಿತು. ಅದಾತ ಆಯುಷ್ಯ ಅಂತ ಹೇಳಿದರೆ ಇದ್ದ ಆಯುಷ್ಯವನ್ನು ಜೀವಿಸಿಕೊಂಡವ. ಒಂದು ಇಂಗ್ಲೀಷ್ನಲ್ಲಿ ಒಂದು ಮಾತಿದೆ, ಡೋಂಟ್ ಆ್ಯಡ್ ಡೇಸ್ ಟು ಯುವರ್ ಲೈಫ್. ನಿಮ್ಮ ಜೀವನಕ್ಕೆ ದಿವಸಗಳನ್ನು ಸೇರಿಸ್ತಾ ಹೋಗಬೇಡಿ. ಆ್ಯಡ್ ಲೈಫ್ ಟು ಯುವರ್ ಡೇಸ್. ನೀವೆಷ್ಟು ವರ್ಷ ಬದುಕ್ತೀರಾ ಅದಕ್ಕೆ ಲೈಫನ್ನು ಸೇರಿಸಿ ಅಂತ ಹೇಳಿ. ಸೊ ಅದೇ ಪ್ರಕಾರವಾಗಿ ಜೀವಿಸಿದ ಗಿರೀಶ್ ಕಾರ್ನಾಡ್ ಅವರ ಸಮಗ್ರ ಸಾಹಿತ್ಯಕ್ಕೆ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಗುತ್ತೆ. ಅವರ ನಾಟಕಗಳು ಯಯಾತಿ, ತುಘಲಕ್ ಇಂಥ ನಾಟಕಗಳನ್ನು ನೋಡಿದರೆ ನಮ್ಗೆ ಗೊತ್ತಾಗುತ್ತೆ ಆ ಮನುಷ್ಯನ ಒಂದು ಪ್ರತಿಭೆ. ಅಸ್ಸಾಂನ ಕಣ್ಣೀರ್ ನದಿ ಬ್ರಹ್ಮಪುತ್ರ ನದಿ ಇದೆ. ಸೊ ಎಲ್ಲ ಕಣ್ಣೀರ್ ನದಿಗೆ ಒಂದು ಅಣೆಕಟ್ಟು ಕಟ್ಟಲಾಗ್ತದೆ. ಅದು ಕಟ್ಟುವುದೇ ಟು ಸೇವ್ ದ ಲ್ಯಾಂಡ್ ಫ್ರಮ್ ದ ಫ್ಲಡ್. ಈ ನೆರೆ ಬರುತ್ತಲ್ವ, ನಮ್ಮ ದಕ್ಷಿಣ ಕನ್ನಡದಲ್ಲಿ ಸಮುದ್ರ ಪಕ್ಕದಲ್ಲಿ ಇರುವುದರಿಂದ, ದಕ್ಷಿಣ ಭಾರತದಲ್ಲಿ ಎಲ್ಲ ಕಡೆಯಲ್ಲಿ ಆಚೆಗೆ ಈಸ್ಟ್ ಕೋಸ್ಟ್, ಈಚೆಗೆ ನಮ್ಮ ವೆಸ್ಟ್ ಕೋಸ್ಟ್, ನಮ್ಮ ಅರಬ್ಬಿ ಸಮುದ್ರ ಇರುವುದರಿಂದ, ಬೇ ಆಫ್ ಬೆಂಗಾಲ್ ಇರುವುದರಿಂದ ಈಸಿಯಾಗಿ ನೀರು ಹೋಗ್ತದೆ. ಆದರೆ ಈಗೆಲ್ಲ ಅನ್ಪ್ಲ್ಯಾಂಡ್ ಸಿಟಿ ಆದುದರಿಂದ ನೆರೆಗಳು ಬರುವಂಥದ್ದು ಇದೆ. ಮತ್ತು ನಿಮಗೆ ಬಹುಶಃ 2024ನಲ್ಲಿ ಹೈಯೆಸ್ಟ್ ರಜೆ ಸಿಕ್ಕಿತ್ತು, ಮಳೆಗೆ ಅಲ್ವಾ.
ಇವನ್ ಇನ್ ದ ಮಂತ್ ಆಫ್ ಡಿಸೆಂಬರ್ ಯು ಗಾಟ್ ದ ಹಾಲಿಡೇ ಫಾರ್ 2 days. ಎಷ್ಟು ಒಳ್ಳೆಯದಲ್ವ ನಿಮ್ಮ ಡಿ ಸಿಗಳೆಲ್ಲ. ನಾವೆಲ್ಲ ಓದುವಾಗ ಈ ಡಿ ಸಿಗಳು ಎಲ್ಲಿತ್ತು ಅಂತ ಗೊತ್ತಿಲ್ಲ. ಆದರೆ ನಮಗೆ ಕಷ್ಟ ಅದು ಮತ್ತು ಸರಿದೂಗಿಸ್ಲಿಕ್ಕೆ ಉಂಟು. ಶನಿವಾರ ಫುಲ್ ಡೇ ಮಾಡಲಿಕ್ಕೆ ಉಂಟು. ನಿಮಗೆ ಖುಷಿ. ಸರಿ, IPL 2025ನಲ್ಲಿ ಸರಿ ಉತ್ತರ ಹೇಗೆ ಕೊಟ್ರಿ ನೀವು? ವೈಭವ್ ಸೂರ್ಯವಂಶಿ ಮೊನ್ನೆ ತಾನೇ ನೋಡಿದ್ರ ಮ್ಯಾಚ್? ವೆರಿ ಗುಡ್. 14 years. ಯಾ. ಪ್ರಪಂಚದ ಅತ್ಯಂತ ಚಿಕ್ಕ ದೇಶ ವ್ಯಾಟಿಕನ್ ಸಿಟಿ ಇತ್ತೀಚೆಗೆ ಅದು ಮುನ್ನೆಲೆಗೆ ಬಂತು. ಯಾಕೆ? ಮಾರ್ಕ್ಸ್ ಇಲ್ಲ ಅದಕ್ಕೆ. ಯು ಸಿ ಅಂತ ಹೇಳಿದ್ರೆ ಇತ್ತೀಚೆಗೆ ಪೋಪ್ ಫ್ರಾನ್ಸಿಸ್ ತೀರಿ ಹೋದ್ರು. ಪೋಪ್ ಫ್ರಾನ್ಸಿಸ್ ತೀರಿ ಹೋದರು. ಆ ಸಂದರ್ಭದಲ್ಲಿ ಪ್ರಪಂಚದ ಕ್ಯಾಮರಾಗಳೆಲ್ಲ ವ್ಯಾಟಿಕನ್ ಸಿಟಿಯ ಮೇಲೆ ಇತ್ತು, ರೋಮ್ನಲ್ಲಿತ್ತು. ಓಕೆ, ಅತ್ಯಂತ ಸಣ್ಣ ದೇಶ ಅಂದರೆ ಅದರಲ್ಲಿ ಇರುವಂಥದ್ದು ಖಾಲಿ 800 ಜನಸಂಖ್ಯೆ. 800 ಖಾಲಿ ಸಿಟಿ ಬಸ್ ಸ್ಟ್ಯಾಂಡ್ನಲ್ಲಿ ಸಿಗುತ್ತೆ ನಮಗೆ, ನಮ್ಮ ದೇಶದಲ್ಲಿ, ಇಲ್ಲಿ ಉಡುಪಿಯಲ್ಲಿ. ಸೊ ಅಷ್ಟೇ ಒಂದು ದೊಡ್ಡ ದೇಶ. ಇಡೀ ಪ್ರಭಾವ ಇರುವಂಥದ್ದು ಪೋಪ್ನ ಕೈಯಲ್ಲಿ. ಹೀ ಈಸ್ ದ ಕಿಂಗ್ ಆಫ್ ದ್ಯಾಟ್ ಪರ್ಟಿಕ್ಯುಲರ್ ಕಂಟ್ರಿ ಅಂತ ಹೇಳ್ಬೋದು, ಅಧ್ಯಕ್ಷರು ಅಂತ ಹೇಳ್ಬೋದು. ಇರಲಿ. ಅಮೇರಿಕ ಧ್ವಜದಲ್ಲಿ ಇರುವಂಥ ನಕ್ಷತ್ರಗಳು ನೀವು ಹೇಳಿದ್ರಿ ಕರೆಕ್ಟ್. 50 + 1 51. ಸೊ ನಿಮಗೆ 60 ಅಂಕಗಳು ಸಿಗ್ತವೆ. ಮಾತಾಡಿ ವಿರಾಮದ ಹೊತ್ತಾಗಿದೆ. ವಿರಾಮದ ನಂತರ ಈ ಕಾರ್ಯಕ್ರಮ ಮುಂದುವರಿತದೆ. ಒಂದು ಸಣ್ಣ ವಿರಾಮ. ಯಾದ್ವಿ, ಏನ್ ತಿಂಡಿ ಮಾಡ್ಕೊಡ್ಲೆ? ಅಮ್ಮ, ದೋಸೆ ತಿಂದು ತುಂಬಾ ದಿನ ಆಯ್ತು. ದೋಸೆ ಮಾಡಮ್ಮ. ನಿನ್ನೆ ದೋಸೆ ಇಟ್ಟೇ ರುಬ್ಬಿಲ್ಲ, ಬೇರೆ ಏನಾದ್ರೂ ಮಾಡ್ಕೊಡ್ಲಾ? ಸುತಿ, ನ್ಯಾಚುರಲ್ಸ್ ರೆಡಿ ಇಡ್ಲಿ ದೋಸೆ ಬ್ಯಾಟರ್ ಫ್ರಿಡ್ಜ್ ಅಲ್ಲಿ ಇಟ್ಟಿದ್ದೀನಿ. ಸರಿ. ಹೀಗಿನ ಬಿಸಿ ಲೈಫ್ಗೆ ಪ್ರಿಸರ್ವೇಟಿವ್ ರಹಿತ ಮನೆಯ ರುಚಿಯಂತಿರುವ ನ್ಯಾಚುರಿಯಾಸ್ ಇಡ್ಲಿ ಹಾಗೂ ದೋಸಾ ಬ್ಯಾಟರ್. Dreaming big, it ain't easy. It makes us think, what else can we learn? How else can we solve? And who else can we impact to make the world a better place? We are the change makers, who with our collective passion dare to make a dent in the world and change it for the better forever. We are Manipal Academy of Higher Education. Computer Galaxy, a leading multi-brand computer sales and service center in Udupi. For all brands of laptop, PC, printer and accessories. To protect your computer from virus. To support for your internet connection. To secure your home with CC cameras. One-stop solution for your IT and surveillance system needs.
please do visit Computer Galaxy 1001 near Bhima Jewellers, Chittaranjan Circle, Udupi. Contact 99642 78276. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮೊಂದಿಗೆ ಇಬ್ಬರು ಬಾಲಕರ ಮತ್ತು ಬಾಲಕಿಯರ ಅಂದರೆ 2 ತಂಡಗಳಿವೆ. ನಿಟ್ಟೆಯಿಂದ ಬಾಲಕರು, ಮೌಂಟ್ ರೋಸರಿ ಸಂತೆಕಟ್ಟೆಯಿಂದ ಬಾಲಕಿಯರು. ಈಗಾಗಲೇ ಅವರ ಅಂಕಗಳು ನಿಮಗೆ ತಿಳಿದಿದೆ, ಆದರೆ ನಮ್ಮ ಪಾರ್ಟಿಸಿಪೆಂಟ್ಸ್ಗೆ ಗೊತ್ತುಂಟ ನೋಡಬೇಕು. ಮೌಂಟ್ ರೋಸರಿ ಎಷ್ಟು ಅಂಕಗಳು? 160 ರೈಟ್. ಮತ್ತು ನಿಟ್ಟೆ 60 100 ಅಂಕಗಳ ಡಿಫರೆನ್ಸ್ ಇದೆ. ಏನು ಕೂಡ ಆಗ್ಬೋದು, ಯಾಕೆಂದರೆ ಈಗ ಬರುತ್ತೆ ನೋ ಪಾಸ್ ರೌಂಡ್, ಆಡಿಯೋ ವಿಜುವಲ್ ರೌಂಡ್. ಯಾರಿಗೆ ಪ್ರಶ್ನೆ ಬರುತ್ತೆ ಸರಿಯಾಗಿ ಉತ್ತರ ಹೇಳಿದರೆ 50 ಅಂಕಗಳು ಸಿಗ್ತವೆ, ಪಾಸ್ ಇಲ್ಲ. ರೆಡಿ? ಎಸ್. ನಿಟ್ಟೆಯಿಂದ ಶುರು ಮಾಡುವ. ಒಂದು ಹಾಡು ಬರುತ್ತೆ. ಈ ಹಾಡು ಬರೆದವರು ಯಾರು ಅದೆಲ್ಲ ಏನು ಬೇಡ, ಈ ಹಾಡನ್ನು ಹಾಡಿದವರು ಯಾರು? ದ ಪ್ಲೇ ಬ್ಯಾಕ್ ಸಿಂಗರ್ ಆಫ್ ದಿಸ್ ಸಾಂಗ್. ಹಿಯರ್ ಕಮ್ಸ್ ದ ಕ್ವಶನ್, ಪ್ಲೀಸ್ ಲಿಸನ್. ಒಳಿತು ಮಾಡು ಮನಸ ನೀ ಇರೋದು 3 ದಿವಸ, ಒಳಿತು ಮಾಡು ಮನಸ ನೀ ಇರೋದು 3 ದಿವಸ, ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ, ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ, ಹೆಣ್ಣ ಅನ್ನುತ್ತಾರ ಮಣ್ಣಾಗ ಹೂಳುತ್ತಾರ, ಚಟ್ಟ ಕಟ್ಟುತ್ತಾರ ನಿನ್ನ ಸುಟ್ಟು ಹಾಕುತ್ತಾರ, ಒಳಿತು ಮಾಡು ಮನಸ ನೀ ಇರೋದು 3 ದಿವಸ, ಒಳಿತು ಮಾಡು ಮನಸ ನೀ ಇರೋದು 3 ದಿವಸ. ಎಸ್, ನೀವು ಹಾಡಿನಲ್ಲಿ ಮುಳುಗಿ ಹೋದ್ರ? ಒಳಿತು ಮಾಡು ಮನುಷ್ಯ ನೀನು ಇರೋದು 3 ದಿವಸ ಅಂತೇಳಿ. 3 ದಿವಸಕ್ಕಿಂತ ಜಾಸ್ತಿ ಇರ್ತೇವೆ ನಾವು, 2 ವ್ಯಾಕ್ಸಿನ್ ಪಡೆದಿದ್ದೇವಲ್ವ. ಎಸ್, ನಿಟ್ಟೆ, ಈ ಹಾಡನ್ನು ಹಾಡಿದವರು ಯಾರು? ಪಾಸ್. ಆದರೆ ಯಾರಿಗೆ ಪಾಸ್ ಮಾಡೋದು? ಅವ್ರು ಹೇಳಿದ್ರು ಕೂಡ ಅಂಕಗಳು ಕೊಡೋದಿಲ್ಲ. ಎನಿ ಐಡಿಯಾ? ನಿಮಗೂ ಕೂಡ ಗೊತ್ತಿಲ್ವಾ? ಸೊ ಸಿ ಅಶ್ವಥ್ ಎಂಬುವರು ಹಲವಾರು ಈ ಭಾವಗೀತೆಗಳನ್ನು ಹಾಡಿದವರು, ಜನಪದ ಗೀತೆಗಳನ್ನು ಹಾಡಿದವರು, ಸಿನಿಮಾ ಹಾಡಿದವರು, ಆಮೇಲೆ ಚಿನ್ನಾರಿ ಮುತ್ತ ಇದಕ್ಕೆ ಸಂಗೀತವನ್ನು ಸಂಯೋಜಿಸಿದವರು, ಈ ಫಿಲ್ಮಿಗೆ ಅನೇಕ ಚಲನಚಿತ್ರಗಳಲ್ಲಿ ಪ್ಲೇಬ್ಯಾಕ್ ಸಿಂಗ್ ಮಾಡಿದವರು, ಮ್ಯೂಸಿಕ್ ಕೊಟ್ಟವರು, ಅತ್ಯಂತ ಶ್ರೇಷ್ಠ ವ್ಯಕ್ತಿ. ಕನ್ನಡ ಸೇವೆಯನ್ನು ವಿವಿಧ ಮಜಲುಗಳಲ್ಲಿ ಅವರು ಮಾಡಿದ್ದಾರೆ. ಸಿ ಅಶ್ವಥ್ ಅವರು. ನೋ ವರೀಸ್, ಯಾರಿಗೂ ಕೂಡ ಅಂಕಗಳಿಲ್ಲ, ಯಾರಿಗೂ ಮೈನಸ್ ಇಲ್ಲ. ಮೌಂಟ್ ರೋಸರಿ, ನಿಮಗೊಂದು ಸೆಲೆಬ್ರಿಟಿಯ ಮೊದಲೇ ಕ್ಲೂ ಕೊಡ್ತೇನೆ. ಒಂದು ಮಹಿಳೆಯ ಮಾತುಗಳು ಬರ್ತವೆ, ಧ್ವನಿ ಬರುತ್ತೆ. ಅವರು ಯಾರು ಅಂತ ಐಡೆಂಟಿಫೈ ಮಾಡಬೇಕು. ಸೊ ಅವರ ವಾಯ್ಸ್ ಬಹುಶಃ ಕನ್ನಡದಲ್ಲಿ ಇರಬೇಕು. ನೋಡಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಕಳೆದ ಕೆಲವೊಂದು ದಿನಗಳಿಂದ ಕರ್ನಾಟಕ ರಾಜ್ಯದ ರಾಜಕಾರಣದ ಇತಿಹಾಸದಲ್ಲಿ ಯಾವತ್ತೂ ನೋಡಲಿಲ್ಲ, ಯಾವತ್ತೂ ಕೇಳಲಿಲ್ಲ ಇಂಥ ಒಂದು ಪ್ರವಾಸವನ್ನ ಎಸ್, ಇವರು ಯಾರು ಕೇಳಿದ್ದೀರಿ? ಇವ್ರ ಬಗ್ಗೆ ಏನಾದರೂ ಕುರು ಇದೆ? ಕ್ಲೂ ಅವರ ಮಾತಿನಲ್ಲಿ ಇದೆ. ಗೊತ್ತಿಲ್ಲ ಸರ್. ಗೊತ್ತಿಲ್ಲ. ನಿಮ್ಗೆ ಗೊತ್ತುಂಟ? ಉಡುಪಿ ಜಿಲ್ಲೆ ಉಸ್ತುವಾರಿ ಸಚಿವರವರು, ಮಹಿಳಾ ಮತ್ತು ಮಕ್ಕಳ ಮಂತ್ರಿ. ಈಗ ಲಕ್ಷ್ಮಿ ಅಂತ ಹೇಳಿದರೆ, ಲಕ್ಷ್ಮೀ ಬಾರಮ್ಮ ಅಂತ ಹೇಳಿದರೆ 50 ಅಂಕಗಳು ತಾರಮ್ಮ ಆಗೋದಿಲ್ಲ. ಸೊ ಅವರ ಮಾತಿನಲ್ಲಿಯೇ ಕ್ಲೂಗಳಿರ್ತವೆ. ಸ್ವಲ್ಪ ಮಾತನ್ನು ಗಮನಿಸ್ಕೊಳ್ಬೇಕು. ಅದರಲ್ಲಿಯೇ ಕ್ಲೂ ಇತ್ತು, ತೊಂದರೆ ಇಲ್ಲ. ಯಾರಿಗೆ ಅಂಕಗಳು ಇಲ್ಲ. ಈಗ ಮೌಂಟ್ ರೋಸರಿ ನಿಮಗೇನೆ ಒಂದು ಹಾಡು ಕೇಳ್ಕೊಂಡು ಬರುವ. ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ, ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ
ರಾಜಕುಮಾರ. ಹೊಸ ಬೆಳಕೊಂದು ಹೊಸಿಲಿಗೆ ಬಂದು ಬೆಳಗಿದೆ ಮನೆಯ ಮನಗಳ ಇಂದು. ಎಸ್, ಈ ಹಾಡನ್ನು ಹಾಡಿದವರು ಯಾರು? ಸರ್ ಮೈನಸ್ ಉಂಟಾ ಸರ್? ಮೈನಸ್ ಇಲ್ಲಲ್ಲ. ಸೋನು ನಿಗಮ್. ಸೋನು ನಿಗಮ್ ಮಾಡಿದ್ದ? ತಪ್ಪುತ್ತರ. ಬಾಯ್ಸ್ ವಿಜಯ್ ಪ್ರಕಾಶ್. ವಿಜಯ್ ಪ್ರಕಾಶ್ ಸರಿಯಾದ ಉತ್ತರ. ಆದರೆ ಏನು ಮಾಡಲಿ, ವಿಜಯ್ ಪ್ರಕಾಶ್ ಸಿಂಗಾರ ಸಿರಿಯೇ ಹಾಡಿದಾಗ ಕಾಂತಾರದಲ್ಲಿ ವಿಜಯ್ ಪ್ರಕಾಶ್ ಎಲ್ಲರ ಮನೆಯ ಮನಸ್ಸನ್ನು ಗೆದ್ದವರು. ಸೊ ಇದು ಅಪ್ಪು, ಪುನೀತ್ ರಾಜ್ಕುಮಾರ್ ಅವರ ರಾಜ್ಕುಮಾರ ಎಂಬ ಚಿತ್ರಕ್ಕೆ ಹಾಡಿದಂಥ ಹಾಡು ಭಾಳ ಫೇಮಸ್ ಆಗಿತ್ತು. ವಿಜಯ್ ಪ್ರಕಾಶ್ ರೀಮೇಕ್ ಆಫ್ ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗೋದು ಈ ಚಿತ್ರದ್ದು, ಸಾರಿ ಈ ಹಾಡಿನದ್ದು. ನೋ ವರೀಸ್. ಕೊನೆಯ ಪ್ರಶ್ನೆ, ಒಂದು ಧ್ವನಿ ಕೇಳ್ಕೊಂಡು ಬರುವ ನಿಟ್ಟೆ. ನೋಡಿ, ಸಿದ್ದರಾಮಯ್ಯನವರು ಎಲ್ಲರನ್ನೂ ಪ್ರೀತಿಸ್ತಾರೆ. ಡಿ ಕೆ ಶಿವಕುಮಾರ್ ಅವರು ಕೂಡ ಎಲ್ಲ ವರಿಷ್ಠರು ಕೂಡ ಎಲ್ಲರನ್ನೂ ಪ್ರೀತಿಸ್ತಾರೆ, ಎಲ್ಲರನ್ನೂ ಗೌರವಿಸ್ತಾರೆ, ಎಲ್ಲ ಕಾರ್ಯಕರ್ತರನ್ನೂ ಗೌರವಿಸ್ತಾರೆ. ಸೊ ಹಾಗಾಗಿ ಈಗ ಸಿದ್ದರಾಮಯ್ಯನವರ ಸರ್ಕಾರ ಅಂತಲ್ಲ, ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ಎಲ್ಲರೂ ಇದ್ದಾರೆ. ಎಲ್ಲರ ಒಟ್ಟಾರೆ ಆಶೀರ್ವಾದದಿಂದ ಇವತ್ತು ಆಗಿದೆ ಅಂತ ಹೇಳಿದ್ರೆ, ವಿಶೇಷವಾಗಿ ಸಿದ್ದರಾಮಯ್ಯನವರ ಕಾಲದಲ್ಲಿ ಆಗಿದ್ದೀವಿ, ಅವರ ಆಶೀರ್ವಾದ ನಮಗೆ ಸಿಕ್ಕಿದೆ ಅಂತಕ್ಕಂಥದ್ದು ನಿಜಕ್ಕೂ ಸಂತೋಷದ ಸಂಗತಿ. ಎಸ್. ಸೆಲೆಬ್ರಿಟಿಯ ನೆರೆಮನೆಯವರ ನನಗೆ ಗೊತ್ತಿಲ್ಲ, ನನಗೆ ಅವರದ್ದು ಹೆಸರು ಬೇಕು. ಅವ್ರು ಏನು ಬಗ್ಗೆ ಮಾತನಾಡಿದರು ಅದು ಕೂಡ ಬೇಕು, ಯಾರ ಬಗ್ಗೆ ಮಾತನಾಡಿದ್ರು ಅದು ಕೂಡ ಬೇಡ ನಮಗೆ. ಅವ್ರ ಧ್ವನಿ, ಇವರ ಧ್ವನಿಯನ್ನು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೇಳಿದಿರಿ ನೀವು. ಶೋಭಾ ಕರಂದ್ಲಾಜೆ. ತಪ್ಪು ಉತ್ತರ. ಉಮಾಶ್ರೀ. ಹಲವು ಚಲನಚಿತ್ರಗಳಲ್ಲಿ, ಕನ್ನಡ ಚಲನಚಿತ್ರಗಳಲ್ಲಿ ಉಮಾಶ್ರೀ ಅವರು ಇದ್ದಾರೆ. ಆಮೇಲೆ MLC, ಪ್ರೆಸೆಂಟ್ MLC ಅವರು, ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್. ಸೊ ಮೇಲ್ಮನೆಯ ಸದಸ್ಯ ಅಂತ ಹೇಳ್ತೇವಲ್ವ. ಸೊ ಉಮಾಶ್ರೀ ಅವರು ಪೋರ್ಟ್ಫೋಲಿಯೋದಲ್ಲಿ ಅನೇಕ ಸಾರಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಂತ್ರಿ ಪದವಿಯನ್ನು ಪಡೆದವರು ಕೂಡ ಆಗಿದ್ದಾರೆ. ಅವರ ಜೀವನವನ್ನು ನೀವು ಅರ್ಥ ಮಾಡಿಕೊಳ್ಬೇಕು. 2 ಸರಿ ಜೀವನವೇ ಬೇಡ ಅಂತೇಳಿ ಸುಸೈಡ್ ಅಟೆಂಪ್ಟ್ ಮಾಡಿದಂಥ ಹುಡುಗಿ ತಮ್ಮ ದಾಂಪತ್ಯ ಜೀವನದಲ್ಲಿ ಬಿರುಕು ಬಂದು ತಮ್ಮ ಮಕ್ಕಳಿಗೋಸ್ಕರ ಅವರ ಬಗ್ಗೆ ಯೂಟ್ಯೂಬ್ನಲ್ಲಿ ಸಾಕಷ್ಟು ವೀಡಿಯೋಸ್ಗಳಿವೆ. ಸೊ ನೋಡಿಕೊಳ್ಳಿ. ಬಹುಶಃ ರಮೇಶ್ ಅರವಿಂದ್ ಅವರ ವೀಕೆಂಡ್ ವಿತ್ ರಮೇಶ್ ಈ ಕಾರ್ಯಕ್ರಮದಲ್ಲಿ ಅವ್ರ ಮನಸ್ಸು ಬಿಚ್ಚಿ ಮಾತನಾಡಿದ್ದಿದೆ. ಸೊ ಪ್ರಸ್ತುತ ಅವರು MLC ಇದ್ದಾರೆ, ಅವರು ಉಮಾಶ್ರೀ. ಈಗ ನಿಮ್ಮ ರೌಂಡ್. ಈಗದು ಯಾಕೆ ನಿಮ್ಮ ರೌಂಡ್ ಅಂತ ಹೇಳ್ತೇನೆ, ನಿಮಗೆಲ್ಲ ಬ್ರ್ಯಾಂಡ್ ನಮ್ಗೆ ಗೊತ್ತಿಲ್ಲ. ನಾನು ಹೋಗಿ ಅಂಗಡಿಗೆ ಹೋಗಿ ಒಂದು ಪೆನ್ಸಿಲ್ ಕೊಡಿ ಅಂತ ಹೇಳಿದ್ರೆ ಅವನು ಕೊಟ್ಟದ್ದೇ ಪೆನ್ಸಿಲ್ ನನಗೆ. ನೀವು ಪೆನ್ಸಿಲನ್ನು ತಿರುಗಿಸಿ ನೋಡಿ, ಇದು ನಟರಾಜ, ಇದು ಕ್ಯಾಮಲ, ಇದು ಅಪ್ಸರವ, ಮತ್ತು ಯಾವ ಕಂಪನಿ ಇದೆ, ಡಾಮ್ಸಾ, ನನಗೆ ಎಂಥದ್ದು ಕೂಡ ಗೊತ್ತಿಲ್ಲ. ನನಗೆ ಓಮ್ಸ್ ಮಾತ್ರ ಗೊತ್ತು, ಹೊಟ್ಟೆ ಒಳಗಿರುವಂಥದ್ದು. ಸೊ ನೋಡ್ತೀರಲ್ವ, ಚಪ್ಪಲಾದರೂ ಕೂಡ ನೋಡ್ತೀರಿ ಅಲ್ವ. ಇದು ಪೂಮನ, ಬಾಟವ, ಮತ್ತು ಪ್ಯಾರಗಾನ, ಕ್ರಾಕ್ಸ ಅಲ್ವಾ. ನಿಮ್ಮ ಸ್ಪೆಕ್ಟಿಕಲ್ಸ್ನ ಫ್ರೇಮ್ ಅದು ಕೂಡ ಈಗ ಬ್ರ್ಯಾಂಡೆಡ್ ಆಗಿ ಬಂದಿದೆ, ಅದರಲ್ಲಿ ಕೂಡ ಬ್ರ್ಯಾಂಡ್ ಇದೆ. 25 ಲಕ್ಷದ ಇದು ಇದೆ, ಏನು ಫ್ರೇಮ್ಸ್ ಇದೆ. 25 more than 25 lakhs. ಬಾನ್ವಿ, ನಿನಗೆ ಮಾತ್ರ ಕರ್ನಾಟಕ ಇಲ್ಲ, ಅದು 3 ಕರ್ನಾಟಕ ಇದೆ. ಸೊ ಈಗೆಲ್ಲ ಬ್ರ್ಯಾಂಡ್ ಜಮಾನ, ಅದಕ್ಕೋಸ್ಕರ ಈ ರೌಂಡ್ ಇಟ್ಟದ್ದು. ನೋಡುವ, ಮೊದಲ ಬ್ರ್ಯಾಂಡ್ ಬರುತ್ತೆ ಫಾರ್ ದ ಬಾಯ್ಸ್. ಮ್ಯಾಕ್ಡೊನಾಲ್ಡ್ಸ್ ರೈಟ್ ಆನ್ಸರ್. ನಾನು ಏನು ಹೇಳಿಲ್ಲ, ಸರಿಯಾಗಿ ಉತ್ತರ ಹೇಳಿದವರಿಗೆ ಎಷ್ಟು ಅಂಕಗಳು ಸಿಗ್ತವೆ? ಏನಾದರೂ ಹೇಳಿದೆ ನಾನು? ಎಷ್ಟು ಸಿಗುತ್ತೆ ನೋಡಿ. ಹುಡುಗಿಯರೆಲ್ಲ ಪ್ರಿಪೇರ್ ಆಗಿ ಬರ್ತಾರೆ, ಯಾವುದಕ್ಕೆ ಅಟೆಂಪ್ಟ್ ಮಾಡಬೇಕು, ಯಾವುದಕ್ಕೆ ಬಿಡಬೇಕು ಅಂತೇಳಿ. ಇದರಲ್ಲಿ ಪಾಸ್ ರೌಂಡ್ ಉಂಟು. ಪಾಸ್ ಆದರೆ ಎಷ್ಟು ಸಿಗುತ್ತೆ? 40 ಸಿಗುತ್ತೆ ನೋಡಿ. ಆದರೂ ಕೂಡ ನಿಮಗೆ 80 ಕೊಡ್ತೇನೆ ನಾನು ನೆಟ್ಟೆ, ಡೋಂಟ್ ವರಿ. ಎಸ್, ಬ್ರ್ಯಾಂಡ್ ಫಾರ್ ಮೌಂಟ್ ರೋಸರಿ. BMW ಏನು? ಕಾರ್ಸ್. ಓಕೆ, ನಿನ್ನ ಡ್ರೀಮ್ ಕಾರ್ ಯಾವುದು? ನಾಟ್ ಡಿಸೈಡೆಡ್ ಯೆಟ್. ಈಗ ನಾನು ಕೊಡ್ತೇನೆ ನಿನಗೆ ಒಂದು 25 ಕೋಟಿ ಕೊಡ್ತೇನೆ. ಯಾವ ಕಾರ್ ತಗೊಳ್ತಿ? ಲಂಬರ್ಗಿನಿ. ಮತ್ತು ಏನು ಡಿಸೈಡೆಡ್ ಮಾಡಲಿಲ್ಲ. ಹುಡುಗಿಯರು ನೋಡಿ, ನನಗೆ ಅದು ಬೇಡ ಇತ್ತು ಅಲ್ವಾ. ನಿಮ್ಮ ಸಮಸ್ಯೆ ಇಷ್ಟೇ,
ಇದರಲ್ಲಿ ಬೇರೆ ವೆರೈಟಿ ಉಂಟಾ? ಆಯಿತು, ಬೇರೆ ವೆರೈಟಿ ಇದ್ದರೆ ಇದರಲ್ಲಿ ಬೇರೆ ಕಲರ್ ಉಂಟಾ? ಇದು ಎರಡೇ ಪ್ರಶ್ನೆಗಳು. ಬೇರೆ ಡಿಸೈನ್ ಉಂಟಾ, ಬೇರೆ ಕಲರ್ ಉಂಟಾ? ಓಕೆ, 80 marks ಫಾರ್ BMW. ಡೈರೆಕ್ಟ್ ಕ್ವಶನ್ಸ್ ಫಾರ್ ಯು ಓನ್ಲಿ. ಪಾಸ್ ಇದೆ, ಎರಡೂ ತಂಡಗಳು ಗಮನಿಸಬೇಕು. ಎಸ್, ಪಾಸ್. ಪಾಸ್. ಬಾಯ್ಸ್ ಉತ್ತರವನ್ನು ಹೇಳ್ತಾರೆ ಅಂತೇಳಿ ನಾನು ನಿರೀಕ್ಷೆಯಲ್ಲಿದ್ದೇನೆ. 40 ಅಂಕಗಳಿಗೆ. ಇಲ್ಲ, ನಿಮ್ಗೆ ಹೆಚ್ಚು ಟೈಮ್ ಕೊಡ್ಲಿಕ್ಕೆ ಆಗೋಲ್ಲ. ಕ್ರಾಕ್ಸ್ ರೈಟ್ ಆನ್ಸರ್, 40 marks. ಅಷ್ಟು ಹೊತ್ತು ಯಾಕೆ ತಗೊಂಡ್ರಿ? ಚಾನಲ್ ಅಂತ ಇನ್ನೊಂದು ಕಂಪನಿ ಇದೆ. ಅಷ್ಟಿಲ್ಲ, ಸರಿ ಗಮನಿಸಿ ಅದನ್ನು. ಅದರೊಂದು ಕ್ರೊಕೊಡೈಲ್ ಚಿತ್ರ ಇದೆಯಾ? ಸೊ ಕ್ರೊಕೊಡೈಲ್ ಅಂತೇಳಿ ಮೊದಲೊಂದು ಶರ್ಟ್ ಬರ್ತಿತ್ತು, ಕ್ರೊಕೊಡೈಲ್ ಟಿ ಶರ್ಟ್ಸ್. ಟೆನ್ನಿಸ್ ಆಡುವಾಗೆಲ್ಲ ವಿಂಬಲ್ಡನ್ ಟೆನ್ನಿಸ್ ಅವರೆಲ್ಲ ಧರಿಸ್ತಿದ್ರು ಕ್ರೊಕೊಡೈಲ್. ಭಾರಿ ಫೇಮಸ್, ಭಾರಿ ಕಾಸ್ಟ್ಲಿ. ಹೊರದೇಶದಿಂದ ಯಾರಾದರೂ ಬರೋದ್ರೆ ಕ್ರೊಕೊಡೈಲ್ ತರಬೇಕು ಅಂತೇಳಿ ಮೊಸಳೆಗೂ ಕೂಡ ಸ್ಥಾನಮಾನ ಕೊಟ್ಟಂಥ ಕಂಪನಿ. ಈಗ ಎಲ್ಲ ಮಕ್ಕಳಿಗೆ ಕಾಲಿಗೆ ಬ್ಯಾಂಡೇಜ್ ಹಾಕಿದಾಗೆ ಬಿಳಿ ಸ್ಯಾಂಡಲ್ಸ್ ಹಾಕ್ಕೊಂಡು ಬರ್ತಾರೆ ಅಲ್ವಾ? ಅದೆಲ್ಲ ಕ್ರಾಕ್ಸ್, ಭಾರಿ ಕಾಸ್ಟ್ಲಿಯೆಸ್ಟ್. ಅದರೆಲ್ಲ ಡೂಪ್ಲಿಕೇಟ್ ಕಂಪನಿಗಳಿವೆ. ಮತ್ತು ನಮ್ಮ ಜನರುಂಟಲ್ಲ, ಒರಿಜಿನಲ್ ಮಾಡೋದಿಲ್ಲ, ಮಾಡೋದು ಡೂಪ್ಲಿಕೇಟ್. ಅದರಲ್ಲಿ ಭಾರಿ ಹುಷಾರು ನಾವು ಅಲ್ವಾ? ಯಾರೊಬ್ಬರು ಓದ್ತಾರೆ, ಉಳಿದ 4 ಮಂದಿ ಕಾಪಿ ಮಾಡ್ತಾರೆ, ಅದಕ್ಕೆ ಭಾರಿ ಹುಷಾರು ನಾವು. ಸೊ ಕ್ರಾಕ್ಸ್ ಎಂಬ ಕಂಪನಿ ಈಗ ಫುಟ್ವೇರನ್ನು ಮಾಡ್ತಾ ಇದೆ. ಅದು ಕ್ರೊಕೊಡೈಲ್ಗೆ ಸಂಬಂಧಪಟ್ಟಂತಲೇ ಕಂಪನಿ ಆಗಿದೆ. ಎಸ್, 40 ಅಂಕಗಳು ನೀವು ಪಡೆದಿರಿ. ಕೊನೆಯ ಪ್ರಶ್ನೆಯನ್ನು ನಿಮಗೇ ಕೇಳ್ತಿದ್ದೇನೆ, ಇಲ್ಲಿ ಬಂತು. ರೋಲ್ಸ್ ರಾಯ್ಸ್ ರೈಟ್ ಆನ್ಸರ್, 80 points. ಸೊ 80 + 40 ಒಂದೇ ರೌಂಡ್ನಲ್ಲಿ ಮೇಲೆ ಕೆಳಗೆ ಆಯ್ತಾ ಅಂತ ಹೇಳಿ. ಹಾಂ, ನೆಟ್ಟೆ ಅವರು ಭಾಳ ಚೆನ್ನಾಗಿ ಆಡಿದರು. ಮೌಂಟ್ ರೋಸರಿ ನೀವು ಕೂಡ ಆಡಿದ್ರಿ, ನೋಡುವ ಎಷ್ಟು ಬಂದಿದೆ ಅಂಥೇಳಿ. ಸೊ ಮೌಂಟ್ ರೋಸರಿ ನೀವಿದ್ದೀರಿ 240. 240. ಸೊ ನಿಟ್ಟೆ ನೀವಿದ್ದೀರಿ 260. ಕೊನೆಯ ರೌಂಡ್ನಲ್ಲಿ ಸಖತ್ ವೇಗ ಹೊಡೆದಿರಿ, 20 ಅಂಕಗಳಿಂದ ನೀವು ಮುಂದಿದ್ದೀರಿ. ಹಾಗಂತೇಳಿ ಮೌಂಟ್ ರೋಸರಿ ಸೋತಿತ್ತು ಅಂತೇಳಿ ಅರ್ಥ ಅಲ್ಲ, ನಿಟ್ಟೆ ಗೆದ್ದಿತು ಅಂತ ಹೇಳಿ ಅರ್ಥ ಅಲ್ಲ. ನಿಮಗಿಂತ ಕಡಿಮೆ ಅಂಕಗಳು ಪಡೆದವರು ಮನೆಗೆ ಹೋಗ್ತಾರೆ, ನಿಮಗಿಂತ ಜಾಸ್ತಿ ಅಂಕಗಳನ್ನು ಪಡೆದವರು ಮೇಲಕ್ಕೆ ಹೋಗ್ತಾರೆ, ಅಥವಾ ನಿಮ್ಮಷ್ಟಕ್ಕೆ ಇದ್ದವರು ನೀವು ಕೂಡ ಬರಲಿಕ್ಕೆ ಸಾಧ್ಯತೆ ಇದೆ. ಸೊ ನೀವು ಮುಂದಿನ ಹಂತದಲ್ಲಿ ಇರ್ತೀರಾ ಅಥವಾ ಮನೇಲಿರ್ತೀರಾ ಎಂಬುದನ್ನು ನೋಡಿಕೊಳ್ಳಿಕ್ಕೆ ಪ್ರತಿ ಗುರುವಾರ ಸಂಜೆ 6 ಗಂಟೆಗೆ ದೈಜುವಲ್ ಟಿವಿಯಲ್ಲಿ ಚಾಣಕ್ಯ ಚಾಲೆಂಜ್ ಸೀಸನ್ 3 ಕಾರ್ಯಕ್ರಮವನ್ನು ನೋಡಿ ಅಂತ ಹೇಳಿಕೊಳ್ಳುತ್ತಾ, ಆತ್ಮೀಯ ವೀಕ್ಷಕರೇ, ಇದು ಇವತ್ತಿನ ಚಾಣಕ್ಯ ಚಾಲೆಂಜ್ ಸೀಸನ್ 3. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ನೋಡ್ತಾ ಇರಿ ದೈಜುವಲ್ 247. ನಮಸ್ಕಾರ. Dreaming big, it ain't easy. It makes us think, what else can we learn? How else can we solve? And who else can we impact to make the world a better place? We are the change makers, who with our collective passion dare to make a dent in the world and change it for the better forever. We are Manipal Academy of Higher Education.
Computer Galaxy, a leading multi-brand computer sales and service center in Udupi. For all brands of laptop, PC, printer and accessories. To protect your computer from virus. To support for your internet connection. To secure your home with CC cameras. One-stop solution for your IT and surveillance system needs. Please do visit Computer Galaxy 1001 near Bhima Jewellers, Chittaranjan Circle, Udupi. Contact 99642 78276.